ಹಾಸನದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿ ವರ್ಸಸ್ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಜಟಾಪಟಿ ಆರಂಭ ಆಗಿದೆ. ವಾಗ್ಯುದ್ಧ ಶುರುವಾಗಿದೆ. ರೇವಣ್ಣ ಅಲ್ಲಿನ ಜಿಲ್ಲಾಧಿಕಾರಿ ವಿರುದ್ಧ ಮಾತನಾಡಿದ್ದಾರೆ. ಲತಾ ಕುಮಾರಿ ಅವರ ವಿರುದ್ಧ. ಈ ಜಿಲ್ಲಾಧಿಕಾರಿಯನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರು ಅಂತ ರೇವಣ್ಣ ಕಿಡಿಕಾರಿರು. ನನ್ನ 30 ವರ್ಷದ ರಾಜಕಾರಣದಲ್ಲಿ ಇಂಥ ಡಿಸಿಯನ್ನು ನೋಡಿಲ್ಲ ನಾನು. ಗ್ರಾಮ ಪಂಚಾಯತ್ ಚುನಾವಣೆಯ ಮೀಸಲಾತಿ ಬದಲಾಯಿಸಿದ್ದಾರೆ. ಈ ಜಿಲ್ಲಾಧಿಕಾರಿ ಡ್ರಾಮಾ ಮಾಸ್ಟರ್ ಇದ್ದಂಗೆ ಅಂತ ರೇವಣ್ಣ ಲತಾ ಕುಮಾರಿಯವರ ವಿರುದ್ಧ ಮಾತನಾಡಿದರು. ಶನಿವಾರ ನಡೆಸಿರುವಂತ ಸುದ್ದಿಗೋಷ್ಠಿ ಇದು. ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು ನೀವು ಗೊತ್ತಿಲ್ಲ. ಏಕೆಂದರೆ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರೋ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರೋ ಗೊತ್ತಿಲ್ಲ. ಈ ಜಿಲ್ಲಾಧಿಕಾರಿನ ತಹಸೀಲ್ದಾರರು ನಾವೇನು ಕಳಿಸಿಲ್ಲ. ಈ ಸರ್ಕಾರ ತಹಸೀಲ್ದಾರರು ಕಳಿಸ್ತಾರೆ. ಉದಾಹರಣೆಗೆ ಮಳಲಿ ಪಂಚಾಯತಿನಲ್ಲಿ ತಹಸೀಲ್ದಾರರು ಕಳಿಸಿ ಅಲ್ಲಿಂದ ರಿಸರ್ವೇಷನ್ ಎಲ್ಲ ನೋಡ್ಕೊಂಡು ಕಳಿಸಿದ ಮೇಲೆ 6 ಚೇಂಜ್. ರೇವಣ್ಣ ಅವರ ಆರೋಪಕ್ಕೆ ಡಿಸಿ ಲತಾ ಕುಮಾರಿ ಕಿಡಿಕಾರಿದ್ದಾರೆ. ಡಿಸಿನ ಎಲ್ಲಿಂದ ಹಿಡ್ಕೊಂಡು ಬಂದ್ರು ಅಂತ ಮಾತನಾಡ್ತಾರೆ. ಯಾವುದೇ ಅಧಿಕಾರಿ ಇರಬಹುದು, ಈ ರೀತಿ ವೈಯಕ್ತಿಕವಾಗಿ ಮಾತನಾಡಬಾರ್ದು. ಒಂದು ವೇಳೆ ಅಧಿಕಾರಿ ಕಾನೂನು ಮೀರಿ ಕೆಲಸ ಮಾಡಿದ್ರೆ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಅವಕಾಶ ಇದೆ. ಇದೇ ಮೊದಲಲ್ಲ, ಪ್ರತಿ 3-4 ತಿಂಗಳಿಗೊಮ್ಮೆ ಈ ರೀತಿ ಹಗುರವಾಗಿ ಮಾತನಾಡ್ತಾರೆ ಅಂತ ಲತಾ ಕುಮಾರಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಒಂದು ಜನರಿಗೆ ಸೇವೆಯನ್ನು ತಲುಪಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದು ಸಾಕಷ್ಟು ಇಲ್ಲದೇ ಇರಬಹುದು. ಬೇಕಂದರೆ ಅವರು ಹಿರಿಯರಿದ್ದಾರೆ, ತುಂಬ ಅನುಭವಿಗಳಿದ್ದಾರೆ. ನಾನು ಅದರ ಬಗ್ಗೆ ನಾವು ಇಂಪ್ರೂವ್ಮೆಂಟ್ ಅಂದರೆ ಎಷ್ಟೇ ಕಲಿತರೂ ಕಲಿಯೋದಿದೆ. ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅಂದರೆ ಇನ್ನೂ ನಾವು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ, ಒಪ್ಕೊಳ್ತೇನೆ. ಖಂಡಿತ ನಾವು ಮಾಡ್ತೇವೆ. ಅದನ್ನು ಅವರ ನಿರೀಕ್ಷಾ ಮಟ್ಟಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅದು ಹೊರತುಪಡಿಸಿ ಈ ಥರ ಭಾಷೆಯನ್ನು ಉಪಯೋಗಿಸಿ ಮಾತಾಡೋದು ನನಗೆ ಅಂತಲ್ಲ, ಯಾವುದೇ ಅಧಿಕಾರಿಗಳಿಗೆ ಇದು ಸಲ್ಲ ಅಂತ ಅನಿಸುತ್ತೆ. ಅವರು ಹೇಳಿ, ಒಂದು ಪಟ್ಟಿ ಕೊಟ್ಬಿಡಿ ಯಾವ ಕಡತ ಬಾಕಿ ಇದೆ ಅಂತ ಹೇಳಿ, ನಾವು ಆ ಪಟ್ಟಿಯಾದ ಉತ್ತರವನ್ನು ಕೊಡ್ತೇವೆ. ಅವ್ರು ನ್ಯಾಯಾಲಯಕ್ಕೆ ಹೋಗ್ಬೋದು. ನಮಗೆ ಕೊಟ್ಟರೆ ನಾವೇ ಕರೆಕ್ಷನ್ ಮಾಡಿ, ತಪ್ಪು ಮಾಡಿದರೆ ಸರಿ ಮಾಡ್ಕೊಳ್ತೇವೆ. ನಾನು ಹೇಳದ್ನಲ್ಲ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.